ಬಾಲಕೃಷ್ಣ ಅಭಿಮಾನಿಗಳ ಸ್ಟುಡಿಯೋದಲ್ಲಿ ಇದ್ದಂತ ವಿಷ್ಣು ಪುಣ್ಯಭೂಮಿಯನ್ನು ಇವತ್ತು ಧ್ವಂಸಗೊಳಿಸಿದ್ದಾರೆ. ಇವತ್ತು ಇಡೀ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಹೈಕೋರ್ಟ್ ಆದೇಶ ಪ್ರತಿನೂ ಬಂದಿಲ್ಲ. ಹೈಕೋರ್ಟ್ ಪ್ರತಿನ ತಂದು ಯಾರಿಗೂ ಸಹ ಇವರು ತೋರಿಸೂ ಇಲ್ಲ. ಅಷ್ಟು ಜನ ಅಭಿಮಾನಿಗಳನ್ನ ಕರೆದು ಇದು ಧ್ವಂಸ ಮಾಡ್ತೀವಿ ಅಂತ ಹೇಳ್ಬೋದಾಗಿತ್ತು. ಇಲ್ಲವಾದ ಜಾಗದ ರೇಟ್ ಏನಿತ್ತು 10 ಗುಂಟೆ ಜಾಗ ಬೇಕು ಅಂತ ನಾವು ಅವತ್ತಿನ ದಿನ ಸರ್ಕಾರಕ್ಕೆ ಒಂದು ಆದೇಶವನ್ನು ನೀಡಿದ್ವಿ. ಆ ಆದೇಶವನ್ನು ಧಿಕ್ಕರಿಸಿ ಏಕಾಏಕಿ ರಾತ್ರಿ ಹೊತ್ತು ನುಗ್ಗಿ ಎಲ್ಲ ಧ್ವಂಸ ಮಾಡಿದ್ದಾರೆ. ಇದು ವಿಷ್ಣುವರ್ಧನ್ನ ಮತ್ತೆ ಕೊಲೆ ಮಾಡ್ದಂಗೆ. ಮೊದಲೇ ಅವರನ್ನ ಚುಚ್ಚಿ ಸಾಯಿಸಿದ್ರು, ಈಗ ಮತ್ತೆ ಅವರನ್ನ ಸಾಯಿಸಿರೋದು ನಿಜವಾಗ್ಲೂ ಇಡೀ ಅಭಿಮಾನಿಗಳಿಗಾಗುವಂತ ನೋವು. ಆದ್ರೆ ಈ ಹೋರಾಟ ನಿಲ್ಲೋದಿಲ್ಲ. ಅದೇ ಜಾಗದಲ್ಲಿ ತಮಗೆ ಪುಣ್ಯಭೂಮಿ ಆಗಬೇಕು. ನಾವು ಸರ್ಕಾರದಲ್ಲಿ ಕೇಳೋದಷ್ಟೇ, ಮುಖ್ಯಮಂತ್ರಿಗಳು ಅಲ್ಲಿ ಕೊಟ್ಟಂತ ಜಾಗ ಅದು ಪುಣ್ಯಭೂಮಿಗೆ ಅವ್ರನ್ನ ದಫನ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳಂತ ಕೊಟ್ಟಂತ ಜಾಗ. ಯಾವುದೋ ಬೇರೆಯವ್ರು ಬಂದು ನಾವು ತಗೊಂಡೋಗಿ ಅಲ್ಲಿ ಹಾಕಿರೋದಂತಲ್ಲ. ಮುಖ್ಯಮಂತ್ರಿಗಳು ಗುರುತಿಸುವಂತ ಜಾಗವನ್ನ ಅಲ್ಲಿ ಇವತ್ತು ಪುಣ್ಯಭೂಮಿ ಅವ್ರನ್ನ ಅಲ್ಲಿ ದಫನ್ ಆಗಿರುವಂತದ್ದು. ಅಂತ ಜಾಗನ ಏಕಾಏಕಿ ಹೊಡೆದು ಇಡೀ ಕರ್ನಾಟಕದ ಕೋಟ್ಯಾಂತರ ಅಭಿಮಾನಿಗಳಿಗೆ ನೋವನ್ನ ತಂದಿರುವಂತದ್ದು. ಮೊದಲು ಅಭಿಮಾನಿಗಳು ನೋವಿಂದ ದುಃಖಿತರಾಗಿದ್ರು. ಆದ್ರೂ ಸಹ ಲಕ್ಷಾಂತರ ಜನ ಅಭಿಮಾನಿಗಳು ಇವತ್ತು ಎಲ್ಲಾ ಕಡೆ ಹೋರಾಟ ಮಾಡಿ ಆ ಭೂಮಿ ಬೇಕು, ಅದೆಷ್ಟೇ ಕೋಟಿ ಆಗಲಿ ನಾವು ತಗೋತೀವಿ ಅಂತ ಅದನ್ನು ಕೇಳದೆ ರಾತ್ರೋರಾತ್ರಿ ಧ್ವಂಸಗೊಳಿಸಿರೋದು ಇದು ಖಂಡನೀಯ. ಮುಖ್ಯಮಂತ್ರಿಗಳಿಗೆ ಹೇಳೋದಷ್ಟೇನೆ, ದಯವಿಟ್ಟು ಅಭಿಮಾನಿಗಳಿಗೆ ರೊಚ್ಚಾಗೋದು ಬೇಡ. ದಯವಿಟ್ಟು ತಾವೆಲ್ಲ ಕೂರಿಸಿ ಮತ್ತೆ ಆ ಜಾಗನ ಅವರ ಕುಟುಂಬದವ್ರನ್ನ ಕರೆಸಿ ಆ ಜಾಗನ ಕೊಟ್ಟು ಅದೇ ಜಾಗದಲ್ಲಿ 10 ಗುಂಟೆ ಕೊಟ್ಟು ತಿರ್ಗಾ ಅದೇ ಜಾಗದಲ್ಲಿ ವಿಷ್ಣುವರ್ಧನ್ ಅವರ ಒಂದು ಪುಣ್ಯಭೂಮಿ ಆಗಬೇಕು. ಇಲ್ಲ ಹೋದ್ರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಒಂದು ಹೋರಾಟವನ್ನು ನಾವು ಹಮ್ಮಿಕೋತೀವಿ. ಇದು ದೊಡ್ಡ ಗಲಾಟೆ ಆಗುತ್ತೆ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಯಾಕೆಂದ್ರೆ ವಿಷ್ಣು ಅಭಿಮಾನಿಗಳನ್ನ ಕೆರಳಿಸ್ತಾ ಇದ್ದೀರಾ. ಮೊದಲಿಂದಲೂ ವಿಷ್ಣು ಅಭಿಮಾನಿಗಳು ಶಾಂತಿ ಪ್ರಿಯರಾಗಿದ್ದಾರೆ. ಆ ಶಾಂತಿ ಪ್ರಿಯರನ್ನ ಹೋಗಿ ನೀವು ಕೆರಳಿಸಬೇಡಿ. ಮುಂದಿನ ಇಡೀ ಕರ್ನಾಟಕದಾದ್ಯಂತ ಮೂಲೆಗಳು ಸಹ ಇದು ಗಲಾಟೆಗೆ ಅವಕಾಶ ಮಾಡಿಕೊಡ್ಬೇಡಿ. ಕೈ ಮುಗಿದು ಕೇಳ್ತೀವಿ. ನಾವು ಹೈಕೋರ್ಟ್ಗೆ ಆದೇಶಕ್ಕೆ ನಾವು ನ್ಯಾಯವನ್ನು ನಾವು ತಲೆಬಾಗ್ತೀವಿ. ಆದ್ರೆ ತಲೆಬಾಗಿದಕ್ಕಿಂತ ಮುಂಚೆ ಅವರು ಪ್ರತಿನೂ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಅಷ್ಟು ಜನ ಲಾಯರ್ನ ಕರ್ಕೊಂಡ್ಬಂದು ಅಷ್ಟು ಜನ ಅಭಿಮಾನಿಗಳನ್ನೆಲ್ಲ ಕರೆಸಿ ಕೂತು ಮಾತಾಡಿ ಈ ತರ ಧ್ವಂಸ ಮಾಡ್ತೀವಿ ಅಂದಾಗ ಅದಕ್ಕೆ ನಾವೇನೋ ಒಂದು ರಿಯಾಕ್ಷನ್, ಒಂದು ದೊಡ್ಡ ಹಿರಿಯರನ್ನೆಲ್ಲ ಕೂರಿಸಿ ಆ ಜಾಗ ನಾವು ಬೇಕು, ಒಂದು 10 ಗುಂಟೆ ನಮಗೆ 2 ಎಕರೆ ಕೊಡಿದ್ ಕೇಳಿರಲಿಲ್ಲ, 10 ಗುಂಟೆ ಜಾಗ ಮಾತ್ರ ಕೊಡಿ ಅಂತ ಕೇಳಿದ್ವಿ. ಆ 10 ಗುಂಟೆನಾದ್ರೂ ಕೊಡಬಹುದಾಗಿತ್ತು. ಆದ್ರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನಮಗೆ ಕರಾಳ ದಿನ. ವರಮಹಾಲಕ್ಷ್ಮಿ ಹಬ್ಬದ ದಿನನೇ ಈ ಘೋರ ಕೃತ್ಯ ಮಾಡಿರೋದು ನಿಜವಾಗ್ಲೂ ನಾವು ಖಂಡಿಸ್ತೀವಿ. ಅದು ಯಾರೇ ಕಿಡಿಗೇಡಿಗಳನ್ನ ಬಂಧಿಸಬೇಕು. ಇಲ್ಲೋದ್ರೆ ಮುಂದಿನ ದಿನಗಳಲ್ಲಿ ಇದು ತುಂಬಾ ದೊಡ್ಡ ಹೋರಾಟ ಆಗುತ್ತೆ ಅನ್ನೋದಕ್ಕೆ ನಾನು ಇಷ್ಟಪಡ್ತೀನಿ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ವಿಷ್ಣು ದಾದಾಗೆ, ವಿಷ್ಣು ದಾದಾಗೆ, ವಿಷ್ಣು ದಾದಾಗೆ. ಬಂಧಿಸಿ 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 ದೊರಕಿಸಿ ನ್ಯಾಯ ದೊರಕಿಸಿ 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 ನ್ಯಾಯ ದೊರಕಿಸಿ. ಉಳಿಸಿ ಪುಣ್ಯಭೂಮಿ, ಉಳಿಸಿ 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 ಉಳಿಸಿ